ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಈಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ಒಂದು ವಿಡಿಯೋನ ನೀವು ಎನಿ ಟೈಮ್ ನೋಡಬಹುದು. ಇದು ಒಂದು ಟೈಮ್ಲೆಸ್ ಗೈಡೆನ್ಸ್ ಆಗಿರುತ್ತೆ. ಇವತ್ತು ಡೇ 4 ತಾಯಿ ದೇವಿ ಕೂಷ್ಮಾಂಡ ದೇವಿಯನ್ನು ನಾವು ಆರಾಧಿಸ್ತೀವಿ. ಈ ವರ್ಷದ ಬಣ್ಣ ಬಂದುಬಿಟ್ಟು ಹಳದಿ. ಆ್ಯಂಡ್ ಕೂಷ್ಮಾಂಡ ದೇವಿ ಎಲ್ಲರಿಗೂ ಗೊತ್ತಿರೋ ಥರ ಕ್ರಿಯೇಟರ್ ಆಫ್ ಯೂನಿವರ್ಸ್ ಅಂತ ಹೇಳ್ತಾರೆ. ಯೂನಿವರ್ಸನ್ನು ಅವರು ಸೃಷ್ಟಿ ಮಾಡಿದರು ಅಂತ ಹೇಳ್ತಾರೆ. ಆ್ಯಂಡ್ ಶೀ ಈಸ್ ಅ ಮೇನ್ ಸೋರ್ಸ್ ಆಫ್ ಹ್ಯಾಪಿನೆಸ್, ಸಕ್ಸಸ್ಫುಲ್ ಲೈಫ್. ಈಗ ನಾವು ಯೂನಿವರ್ಸ್ಗೆ ಎಷ್ಟು ಬೇಡ್ಕೊಂಡಿದ್ದೀವಿ, ಲೆಟರ್ಸ್ನ ಬರಿತೀವಿ, ಬರ್ನ್ ಮಾಡ್ತೀವಿ, ಯೂನಿವರ್ಸ್ಗೆ ಆ್ಯಶಸ್ನ ಬ್ಲೋ ಮಾಡಿ ಅಂತ ಹೇಳ್ತೀವಿ. ಅದೆಲ್ಲದೂ ನೀವು ಮಾಡಿದ್ದೀರಾ ಅಲ್ವಾ? ಸೊ ಹಾಗಾಗಿ ಯೂನಿವರ್ಸ್ ಕಡೆಯಿಂದ ನಿಮಗೆ ಏನು ಸಂದೇಶ ಇದೆ ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ. ನಿಮ್ಮ ಮನಸ್ಸಲ್ಲಿರುವಂತಹ ಗೊಂದಲ ಅಥವಾ ಪ್ರಶ್ನೆಗಳಿಗೆ ಯೂನಿವರ್ಸ್ ಕಡೆಯಿಂದ ಏನು ಒಂದು ಗೈಡೆನ್ಸ್ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಓಕೆ, ಸೊ ಈ ಒಂದು ರೀಡಿಂಗಲ್ಲಿ ನಾನು 2 ಪೈಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ಎಲ್ಲರಿಗೂ ಡಿಫ್ರೆಂಟ್ ಕ್ವೆಶನ್ಸ್ ಇರುತ್ತೆ ಅಂತ ಹೇಳಿ. ಸೊ ಇದು ಪೈಲ್ 1 ಆಗಿರುತ್ತೆ. ಈ ರೀತಿ ಆರೆಂಜ್ ಕಣ್ಣಿರೋದು ಪೈಲ್ 1 ಆ್ಯಂಡ್ ದಿಸ್ ಇಸ್ ಪೈಲ್ 2. ಓಕೆ, ಸೊ ಯಾರಿಗೆಲ್ಲ ಪೈಲ್ 1 ಚೂಸ್ ಮಾಡಬೇಕು ಅನಿಸುತ್ತೆ, ಫಸ್ಟು ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆನ ಹಾಕ್ಕೊಳ್ಳಿ. ಯೂನಿವರ್ಸ್, ನಾನು ಈ ರೀತಿ ಗೈಡೆನ್ಸ್ ತೊಗೋಬೇಕು ಅಂತ ಇದ್ದೀನಿ, ಏನು ಗೈಡೆನ್ಸ್ ಕೊಡ್ತೀರಾ ನನಗೆ? ಪೈಲ್ 1 ತೊಗೋಬೇಕಾ, ಪೈಲ್ 2 ತೊಗೋಬೇಕಾ ಅಂತ ದೆನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತು ಒಂದು ವಿಶೇಷವಾದಂತಹ ಒಂದು ರೆಮಿಡಿನ ಹೇಳ್ತೀನಿ. ಏನಂತ ಹೇಳಿದ್ರೆ, ಎವ್ರಿ ಟೈಮ್ ನಾವು ಮಾಡುವಂಥದ್ದೇನೆ, ಬಟ್ ಇವತ್ತು ಸ್ಪೆಷಲಿ ಯೂನಿವರ್ಸ್ ರಿಲೇಟೆಡ್ ಅಲ್ವಾ? ಸೊ ಹಾಗಾಗಿ ಒಂದು ಪೆನ್ನನ್ನು ತೊಗೊಳ್ಳಿ, ಒಂದು ಪೇಪರನ್ನು ತೊಗೊಳ್ಳಿ. ಪೆನ್ ಬ್ಲೂ, ರೆಡ್, ಬ್ಲ್ಯಾಕ್ ಬಿಟ್ಬಿಟ್ಟು ಯಾವ ಕಲರ್ ಆದರೂ ತೊಗೊಳ್ಳಿ, ನೋ ಪ್ರಾಬ್ಲಮ್. ಆ್ಯಂಡ್ ಈ ಒಂದು ಲೆಟರನ್ನು ನೀವು ಆಲ್ಮೋಸ್ಟ್ ನಿಮ್ಮ ಡೈಲಿ ರೊಟೀನಲ್ಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ತುಂಬ ಕಷ್ಟ ಆಗುತ್ತೆ, ತುಂಬ ಪ್ರೈವಸಿ ಇಶ್ಯೂ ಇದೆ ಅನ್ನೋರು ಬರ್ನ್ ಮಾಡಿ ಯೂನಿವರ್ಸ್ಗೆ ಆ್ಯಶಸ್ನ ಬ್ಲೂ ಮಾಡ್ಬೋದು. ಇದನ್ನು ಎನಿ ಟೈಮ್ ಮಾಡಬಹುದು ನೀವು. ಇವಾಗೇ ಮಾಡಬೇಕು, ಅವಾಗೇ ಮಾಡಬೇಕಂತ ಎಲ್ಲ ಏನಿಲ್ಲ, ಬಟ್ ಇವತ್ತೇ ಮಾಡಿದ್ರೆ ತುಂಬ ಪವರ್ಫುಲ್. ಓಕೆ, ಸೊ ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ರೂಲ್ಡ್ ಅನ್ರೂಲ್ಡ್ ಯಾವುದಾದ್ರೂ ನಡೆಯುತ್ತೆ. ಲೈನ್ಸ್ ಇರೋದಾಗಿರ್ಬೋದು ಅಥವಾ ವೈಟ್ ಶೀಟ್ ಆಗಿರ್ಬೋದು. ಮೇಲ್ಗಡೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಬರೀರಿ. ಆ್ಯಂಡ್ ಕೆಳಗಡೆ ಓಂ ದೇವಿ ಕೂಷ್ಮಾಂಡಾಯ ನಮಃ ಅಂತ ಬರೀರಿ. ಅದರ ಕೆಳಗಡೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಬರೆದು, ನಿಮ್ಮ ಲೈಫಲ್ಲಿ ಆಲ್ರೆಡಿ ನಿಮಗೆ ಲೈಕ್ ವಯಸ್ಸಾಗೋ ತನಕ, ನಿಮ್ಗೆ ಏಜ್ ಆಗೋಗೋ ತನಕ ಏನೇನೆಲ್ಲ ಬೇಕು ಅದನ್ನೆಲ್ಲ ಬರೀರಿ, ಸ್ಕ್ರಿಪ್ಟ್ ಮಾಡಿ ಅಂತ ಹೇಳ್ತಿದ್ದೀನಿ. ಯಾವ ರೀತಿ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ. ಮೇಲ್ಗಡೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಬರೀತೀರಾ, ಆಮೇಲೆ ಓಂ ದೇವಿ ಕೂಷ್ಮಾಂಡಾಯ ನಮಃ ಅಂತ ಬರೀತೀರಾ. ಮತ್ತು ಸ್ಟಾರ್ಟ್ ಮಾಡೋದು, ಥ್ಯಾಂಕ್ ಯು ಯೂನಿವರ್ಸ್, ಐ ಆಮ್ ಲಿವಿಂಗ್ ಇನ್ ಮೈ ಡ್ರೀಮ್ ಲೈಫ್. ಐ ಆಮ್ ಹ್ಯಾಪಿಲಿ ಲಿವಿಂಗ್ ಇನ್ ಅ 3 BHK ಹೌಸ್. ಈ ರೀತಿ ನಿಮ್ದು ಏನೇನೆಲ್ಲ ಆಸೆ ಇದೆ, ನೀವು ಕನ್ನಡದಲ್ಲಾದರೂ ಬರಿಬೋದು ಅಥವಾ ನಿಮ್ದು ಯಾವ್ದು ಮದರ್ ಟಂಗ್ ಇದೆ ಅದರಲ್ಲಿ ಬರೀಬಹುದು. ಓಕೆ, ಸೊ ನಾನು ನನ್ನ ಸ್ವಂತ ಮನೆಯಲ್ಲಿದ್ದೀನಿ, ನನ್ನದೊಂದು ಸ್ವಂತ ಕಾರಿದೆ, ನನಗೆ ಮದುವೆ ಆಗಿದೆ, ನನಗೆ ಮಕ್ಕಳಾಗಿದ್ದಾರೆ, ನಾನು ಇವಾಗ ಇಷ್ಟು ಖುಷಿಯಾಗಿದ್ದೀನಿ, ಅಷ್ಟು ಖುಷಿಯಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ನಿಮ್ಮ ಫುಲ್ ಖುಷಿಯಿಂದ ಆ ಒಂದು ಲೆಟರನ್ನು ಬರೀರಿ. ಅದನ್ನು ಬರೆದುಬಿಟ್ಟು ನಿಮ್ಮ ಪಾಕೆಟಲ್ಲಾದರೂ ಇಟ್ಕೋಬೋದು, ಅಥವಾ ಡೈರಿ ಮೇಂಟೈನ್ ಮಾಡ್ತಾಯಿದ್ರೆ ಅದರಲ್ಲಿ ಇಟ್ಕೊಬೋದು, ಆರ್ ನಿಮ್ಮ ವಾರ್ಡ್ರೋಬು ಅಥವಾ ನಿಮ್ಮ ಪಿಲ್ಲೋ ಅಲ್ಲಿ ಎಲ್ಲಿ ಬೇಕಿದ್ರೂ ಇಡ್ಬೋದು. ಆ್ಯಂಡ್ ಆದಷ್ಟು ನೀವು ಅದನ್ನು ಓದ್ತಾ ಇರಿ. ಯಾವಾಗೆಲ್ಲ ನಿಮಗೆ ಟೈಮ್ ಸಿಗುತ್ತೆ ಅದನ್ನು ಓದ್ತಾ ಇರಿ. ಸೊ ಇದು ಒಂಥರ ಯೂನಿವರ್ಸ್ ಅಂತ ಅಂದರೆ ನಮಗೆ ಗೊತ್ತಿರೋ ಥರ ಫುಲ್ ಕಂಪ್ಲೀಟ್. ಓಕೆ, ಒಂದು ಯೂನಿವರ್ಸ್ ಅಥವಾ ಒಂದು ಅರ್ತ್ ಅಥವಾ ಈ ಗ್ಲೋಬನ್ನು ನೀವು ನೋಡ್ತಾ ಇದ್ದರೆ ಇದು ಒಂದು ಸರ್ಕಲ್, ಅಂದರೆ ಇದು ಕಂಪ್ಲೀಟ್ ಆಗಿದೆ ಅನ್ನೋದನ್ನು ರೆಪ್ರೆಸೆಂಟ್ ಮಾಡುತ್ತೆ. ಕರೆಕ್ಟಾ? ಸೊ ಹಾಗೆ ನೀವು ನಿಮ್ಮ ಲೈಫಲ್ಲಿ ಕಂಪ್ಲೀಟ್ ಲೈಫನ್ನು ಲೀಡ್ ಮಾಡಬೇಕು ಅಂತ ಅಂದರೆ ಏನು ಬೇಕು ಅದನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ ಅದರಲ್ಲಿ. ಓಕೆ, ಸೊ ಕಂಪ್ಲೀಟ್ ನಿಮಗೆ ವಯಸ್ಸಾಗೋ ತನಕ ಏನೆಲ್ಲ ನಿಮ್ಮ ಆಸೆಗಳು ಇದೆ, ಹೇಗೆ ನೀವು ನಿಮ್ಮ ಜೀವನ ಮಾಡಬೇಕು ಅದನ್ನು ಆಲ್ರೆಡಿ ಆಗೋಗಿರೋ ಥರ, ಪ್ರೆಸೆಂಟ್ ನೀವು ಆ ರೀತಿ ಜೀವನ ಮಾಡ್ತಿದ್ದೀರಾ ಅನ್ನೋ ಥರ ಬರಿಬೇಕು. ಓಕೆ, ಇನ್ನೊಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಆಲ್ರೆಡಿ ನೀವು ನಿಮಗಿಷ್ಟ ಇರುವಂತಹ ಮನೆಯಲ್ಲಿ ಬಾಳಿ ಬದುಕ್ತಿದ್ದೀರಾ, ಜೊತೆಗೆ ನಿಮ್ಮ ಗಂಡ ಇದ್ದಾರೆ, ಜೊತೆಗೆ ನಿಮ್ಮ ಮಕ್ಕಳಿದ್ದಾರೆ, ಆ್ಯಂಡ್ ನಿಮ್ಮ ಸ್ವಂತದ ಒಂದು ಕಾರ್ ಇದೆ, ಸ್ವಂತಕ್ಕೆ ಒಂದು ಇನ್ನೊಂದು ಎಕರೆ ಏನೋ ತೊಗೊಂಡಿದ್ದೀರಾ. ಈ ರೀತಿ ಆಲ್ರೆಡಿ ಇದೆ, ನೀವು ಆ ಜೀವನನ ಮಾಡ್ತಾ ಇದ್ದೀರಾ ಅನ್ನೋ ಥರ ಲೆಟರನ್ನು ಬರೀಬೇಕಾಗುತ್ತೆ. ಓಕೆ, ಎಸ್, ಬನ್ನಿ ಪೈಲ್ 1ಗೆ ಏನಿದೆ ಅಂತ ನೋಡೋಣ. ಆ್ಯಂಡ್ ಇದು ಒಂದು ಜನರಲ್ ಗೈಡೆನ್ಸ್ ಆಗಿರುತ್ತೆ. ನಿಮಗೆ ಪರ್ಸ್ನಲಿ ಯೂನಿವರ್ಸ್ ಕಡೆಯಿಂದ ಮೆಸೇಜ್ ಬೇಕು ಅಂದರೆ ನೀವು ನನಗೆ ವಾಟ್ಸಪ್ ಮಾಡ್ಬೋದು. ಅದಕ್ಕೆ ನಾನು 101 ರೂಪಾಯಿನ ಚಾರ್ಜಸ್ ಮಾಡ್ತೀನಿ. ಸೊ ಪೈಲ್ 1, ಲೆಟ್ಸ್ ಸಿ ಏನಿದೆ ಅಂತ. ಡೋಂಟ್ ಸ್ಟಾಪ್ ಅಂತ ಬಂದಿದೆ.
ರಿಮೇನ್ ಪಾಸಿಟಿವ್ ಅಂತ ಬಂದಿದೆ. ಎಷ್ಟೊಂದು ಸಲ ಏನು ಮಾಡ್ತೀವಿ ಗೊತ್ತಾ, ಅದು ವರ್ಕ್ ಆಗ್ತಾಯಿಲ್ಲ, ಆ ಟೆಕ್ನಿಕ್ ವರ್ಕ್ ಆಗ್ತಾಯಿಲ್ಲ, ಈ ಟೆಕ್ನಿಕ್ ವರ್ಕ್ ಆಗ್ತಾಯಿಲ್ಲ ಅಂತ ಹೇಳಿ ಅದನ್ನು ಅರ್ಧಕ್ಕೆ ಬಿಟ್ಬಿಟ್ಟು ಮುಂದೆ ಹೋಗೋದನ್ನು ಮಾಡ್ತೀವಿ. ಅಥವಾ ಎಲ್ಲೋ ಒಂದು ಕಡೆ ನಾನು ಯಾವ್ದು ಮಾಡಿದ್ರೂ ಅದು ಏನು ವರ್ಕೌಟ್ ಆಗ್ತಾಯಿಲ್ಲ, ನಿಜವಾಗ್ಲೂ ಇದೆಲ್ಲ ಯೂನಿವರ್ಸ್ ಎಲ್ಲ ಇದೆಯಾ, ಎಲ್ಲ ನಮ್ಮ ಹಣೆ ಬರ ಅಂತ ಅಂದ್ಕೊಳ್ಳೋರು, ಪ್ಲೀಸ್ ಡೋಂಟ್ ಡೂ ದ್ಯಾಟ್. ರಿಮೇನ್ ಪಾಸಿಟಿವ್. ನಿಮ್ಮ ಲೈಫಲ್ಲಿ ಪಾಸಿಟಿವ್ ಆಗಿರಿ. 100% ನೀವು ಅಂದ್ಕೊಂಡಿದ್ದು ಆಗೇ ಆಗುತ್ತೆ. ಓಕೆ, ಎಲ್ಲೂ ಕೂಡ ನೀವು ಮಾಡ್ತಿರೋಂತಹ ಟೆಕ್ನಿಕ್ಸ್ಗಳನ್ನು, ಯಾವುದೇ ಒಂದು ವಿಚಾರಗಳನ್ನು ಸ್ಟಾಪ್ ಮಾಡಬೇಡಿ. ಅದು ಸ್ಟಾಪ್ ಮಾಡೋದ್ರಿಂದ ಏನಾಗುತ್ತೆ ಗೊತ್ತಾ, ನೀವು ಅರ್ಧಕ್ಕೆ ಬ್ರೇಕ್ ಮಾಡ್ತೀರಾ, ಎಲ್ಲೋ ಒಂದು ಕಡೆ ಕಂಪ್ಲೀಟ್ ಆಗೋದಿಲ್ಲ. ಸೊ ಈಗ ನಾವು ಒಂದು ಸರ್ಕಲ್ನ ಬಿಡಿಸ್ಬೇಕು ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಪಾಯಿಂಟಿಂದ ಮತ್ತೆ ಆ ಪಾಯಿಂಟಿಗೆ ಬಂದು ಎಂಡ್ ಆಗಬೇಕು. ಆವಾಗಲೇ ತಾನೇ ನಮಗೊಂದು ಕಂಪ್ಲೀಟ್ ಸರ್ಕಲ್ ಅಂತ ಆಗೋದು, ಆವಾಗ ತಾನೇ ನೀವು ಅದನ್ನು ಸರ್ಕಲ್ ಅಂತ ಕರೆಯೋದು. ಸೊ ಹಾಗೆ ಪ್ರೇಯರ್ಸ್ ಕೂಡ ಕಂಪ್ಲೀಟ್ ನಿಮ್ದು ಏನು ಪ್ರೇಯರ್ ಇದೆ ಅದನ್ನು ಕಂಪ್ಲೀಟ್ ಮಾಡಿ, ಆ್ಯಂಡ್ ದೇವರಿಗೆ ಸ್ವಲ್ಪ ಟೈಮ್ ಕೊಡಿ, ಯೂನಿವರ್ಸಿಗೆ ಸ್ವಲ್ಪ ಟೈಮ್ ಕೊಡಿ. ನಿಮಗೆ ಸರಿ ಹೊಂದುವಂಥದ್ದನ್ನು ಅವರು ಕೊಟ್ಟೇ ಕೊಡ್ತಾರೆ. ಅಲ್ಲಿ ತನಕ ನೀವು ರಿಮೇನ್ ಪಾಸಿಟಿವ್. ಓಕೆ, ಪೈಲ್ 1 ದಯವಿಟ್ಟು ಸ್ಟಾಪ್ ಮಾಡಿಬಿಡಿ. ಯಾರೆಲ್ಲ ಬಿಟ್ಟಾಕ್ಬಿಡೋಣ ಅಂತ ಯೋಚನೆಯಲ್ಲಿದ್ದೀರಾ, ಈ ಮ್ಯಾನಿಫೆಸ್ಟೇಷನ್ ಎಲ್ಲ ಬಿಟ್ಬಿಡೋಣ, ಇದೆಲ್ಲ ಏನೂ ವರ್ಕ್ ಆಗಲ್ಲ ಅಂತ ಹೇಳಿ ಎಲ್ಲ ಅನ್ಫಾಲೋ ಮಾಡಿಕೊಂಡು ಏನು ಬೇಡ ಅಂತ ಹೇಳಿ ಯಾರೆಲ್ಲ ಡಿಸೈಡ್ ಮಾಡಿದ್ದೀರಾ, ಡೋಂಟ್ ಡೂ ದ್ಯಾಟ್. ಡೋಂಟ್ ಸ್ಟಾಪ್ ಯುವರ್ ಸೆಲ್ಫ್, ಜಸ್ಟ್ ರಿಮೇನ್ ಪಾಸಿಟಿವ್. ಓಕೆ, ನೆಕ್ಸ್ಟ್ ಪೈಲ್ 2 ಏನಿದೆ ನೋಡೋಣ. ಯಾರೆಲ್ಲ ಪೈಲ್ 2 ಅನ್ನು ಚೂಸ್ ಮಾಡಿದ್ದೀರಾ, ಲೆಟ್ ಸಿ ನಿಮಗೆ ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜ್ ಇದೆ, ನಿಮ್ಮ ಮನಸ್ಸಿನ ಗೊಂದಲಕ್ಕೆ ಏನು ಒಂದು ಉತ್ತರ ಸಿಗುತ್ತೆ ಅಂತ ಹೇಳಿ ವಿದಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್. ಓಕೆ, ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್. ಓಕೆ, ತುಂಬ ಸಲ ನಾನು ಹೇಳಿದ್ದೀನಿ ಮೆಡಿಟೇಷನನ್ನು ಮಾಡಿ, ಅದರಿಂದ ನಿಮ್ಮ ಮೈಂಡ್ ತುಂಬ ಕಾಮ್ ಆಗುತ್ತೆ. ಆ್ಯಂಡ್ ನಿಮಗೆ ಏನೇ ಗೊಂದಲ ಇದ್ರೂ ಅಲ್ಲಿ ಎಲ್ಲೋ ಒಂದು ಕಡೆ ಆನ್ಸರ್ ಸಿಗುತ್ತೆ. ಅಥವಾ ನಿಮ್ಮ ಮೈಂಡ್ ಕಾಮ್ ಆಗಿದ್ದಾಗ ಏನಾಗುತ್ತೆ ಗೊತ್ತಾ, ದಾರಿ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮೈಂಡ್ ಬ್ಲಾಕ್ ಆಗಿದ್ದರೆ ನಮ್ಗೆ ಏನು ಮಾಡಬೇಕು ಅನ್ನೋದೇ, ಲೈಫಲ್ಲಿ ಯಾವ ರೀತಿ ಡಿಸಿಷನ್ ತೊಗೋಬೇಕು ಅನ್ನೋದು ಗೊತ್ತಾಗಲ್ಲ. ಸೊ ಆದಷ್ಟು ಮೆಡಿಟೇಷನನ್ನು ಮಾಡಿ ಅಂತ. ಆ್ಯಂಡ್ ಇವತ್ತು ಕೂಡ ಅದೇ ಬಂದಿದೆ, ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ ಅಂತ. ನಿಮ್ಮ ಮೈಂಡನ್ನು ಶಾಂತ ರೀತಿಯಿಂದ ಇಟ್ಕೊಂಡ್ರೆ ಇನ್ನೊಂದು ಸ್ವಲ್ಪ ವಾರಗಳಲ್ಲೇ ನೀವು ನಿಮ್ಮ ರಿಸಲ್ಟನ್ನು ನೋಡ್ತೀರಾ. ಓಕೆ, ಸೊ ನಿಮ್ಮ ಲೈಫಲ್ಲಿ ನೀವೇನೇ ಯೂನಿವರ್ಸ್ ಹತ್ರ ಬೇಡ್ಕೋತಾ ಇರ್ಬೋದು, ಅಥವಾ ಏನೇ ಒಂದು ವಿಚಾರನ ಕೇಳ್ಕೊತಾ ಇರ್ಬೋದು, ಟ್ರಸ್ಟ್ ಮಾಡಿ, ಮೆಡಿಟೇಷನ್ ಮಾಡಿ, ಮನಸ್ಸನ್ನು ಶಾಂತಿಯಿಂದ ಇಟ್ಕೊಳ್ಳಿ. ಗೊಂದಲಕ್ಕೆ ಒಳಗೆ ಹಾಕಬೇಡಿ. ನಾನು ಅಂದ್ಕೊಂಡಿರೋದು ಆಗ್ತಾ ಇದೆಯೋ ಇಲ್ವೋ ಅಂತ ಚಂಚಲ ಮನಸ್ಸನ್ನು ಮಾಡ್ಕೋಬೇಡಿ. ಬಿಕಾಸ್ ನಿಮಗೆ ಆನ್ಸರ್ ಸಿಗಲಿದೆ ಇನ್ನೊಂದು ಫ್ಯೂ ವೀಕ್ಸ್ ಒಳಗೆ. ನೆಕ್ಸ್ಟ್ ಫ್ಯೂ ವೀಕ್ಸಲ್ಲಿ ನಿಮಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಓಕೆ, ಎಸ್, ಎಲ್ಲೂ ಕೂಡ ಕನ್ಫ್ಯೂಸ್ಡ್ ಮೈಂಡಿಂದ ಇರಬೇಡಿ. ಸಾಧ್ಯ ಆದಷ್ಟು ನಿಮ್ಮ ಮನಸ್ಸನ್ನು ತಿಳಿಯಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು. ಲೈಕ್ 1 ಮಿನಿಟ್ ಮೆಡಿಟೇಷನ್ ಕೂಡ ನೀವು ಮಾಡಬಹುದು, ಅಥವಾ ಒಂದು ಒಳ್ಳೆಯ ಹಾಡನ್ನು ಕೇಳ್ಬೋದು. ನಿಮಗೆ ಮೆಡಿಟೇಷನ್ ಮಾಡೋಕ್ಕೆ ಬೋರ್ ಆಯಿತು, ಅಥವಾ ಅಭ್ಯಾಸನೇ ಇಲ್ಲ ನನಗೆ, ಅದು ಆಗಲ್ಲ ಅಂತ ಹೇಳಿದ್ರೆ ಬ್ರೀದಿಂಗ್ ಎಕ್ಸಸೈಸ್ನ ಮಾಡಿ. ಆವಾಗ ನಿಮಗೆ ಮೆಡಿಟೇಷನ್ ಮಾಡೋಕ್ಕೆ ಈಸಿ ಆಗುತ್ತೆ. ಉಸಿರನ್ನು ತೊಗೊಳ್ಳೋದು, ಉಸಿರನ್ನು ಬಿಡೋದು, ಸ್ವಲ್ಪ ದೀರ್ಘ ಉಸಿರನ್ನು ತೊಗೋಬೇಕು ಆ್ಯಂಡ್ ಉಸಿರನ್ನು ಬಿಡಬೇಕು. ಸೊ ಆ ರೀತಿ ಮಾಡೋದ್ರಿಂದ ಫಸ್ಟ್ ನಮಗೆ ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗುತ್ತೆ. ಆಮೇಲೆ ನಿಮ್ಮ ಕಣ್ಗಳನ್ನು ಕ್ಲೋಸ್ ಮಾಡಿದರೆ ನಿಮಗೆ ಒಂದು ಮೆಡಿಟೇಷನಿಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇನ್ನಾದರೂ ಮೆಡಿಟೇಷನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಆ್ಯಂಡ್ ಜಸ್ಟ್ 1 ನಿಮಿಷದಿಂದ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ 2 ನಿಮಿಷಕ್ಕೆ ಜಾಸ್ತಿ ಮಾಡ್ಕೊಳ್ಳಿ, 3 ನಿಮಿಷ, 4 ನಿಮಿಷ, ಹಾಗೆ ಟೈಮನ್ನು ಅಪ್ಗ್ರೇಡ್ ಮಾಡ್ತಾ ಹೋಗಿ. ನಿಮಗೆ ಲೈಫಲ್ಲಿ ತುಂಬ ಚೇಂಜಸನ್ನು ನೋಡ್ತೀರಾ. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಓಕೆ, ಎಸ್, ತಾಯಿ ದೇವಿ ಕೂಷ್ಮಾಂಡ ದೇವಿಗೆ ಥ್ಯಾಂಕ್ ಯು ಹೇಳೋದನ್ನು ಮರಿಬೇಡಿ, ಗ್ರ್ಯಾಟಿಟ್ಯೂಡ್ ತೋರಿಸೋದನ್ನು ಮರಿಬೇಡಿ. ಕಾಮೆಂಟಲ್ಲಿ ಓಂ ದೇವಿ ಕೂಷ್ಮಾಂಡಾಯ ನಮಃ ಅಂತ ಕಾಮೆಂಟ್ ಮಾಡಿ. ಆ್ಯಂಡ್ ಯೂನಿವರ್ಸಿಗೆ ಎಸ್ಪೆಷಲಿ ಥ್ಯಾಂಕ್ ಯು ಹೇಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.